ಕಾಂಗ್ರೆಸ್ನ ಒಬ್ಬ ಗೂಂಡ, ನಾನು ಮುಖಂಡ ಅಂತ ಹೇಳಲ್ಲ, ಕಾಂಗ್ರೆಸ್ನ ಒಬ್ಬ ಗೂಂಡ ಎಲೆಕ್ಷನ್ಗೆ ನಿಂತು MLAಗೆ ಸೋತಿರೋ ಒಬ್ಬ ವ್ಯಕ್ತಿ ರಾಜೀವ್ ಗೌಡ ಅಂತ ಹೇಳ್ಬಿಟ್ಟು ಶಿಡ್ಲಘಟ್ಟದಲ್ಲಿ ಅಲ್ಲಿನ ಒಂದು ನಗರ ಪೌರ ಆಯುಕ್ತೆಯನ್ನು ಬಾಯಿಗೆ ಬಂದಂಗೆ ನಿಂದನೆ ಮಾಡಿದ್ದಾರೆ. ಬೆಂಕಿ ಹಚ್ಚಿಬಿಡ್ತೀನಿ, ಅದು ಇದು ಏನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟಿದ್ದಾನೆ. ಕಾಂಗ್ರೆಸ್ನ ಸಂಸ್ಕೃತಿಯನ್ನು ಮತ್ತೊಮ್ಮೆ ಬಟಾಬಯಲು ಮಾಡಿದ್ದಾನೆ. ಕಾಂಗ್ರೆಸ್ನವ್ರು ಇದ್ದಾರಲ್ವ, ಅದು MLA ಇರಲಿ ಅಥವಾ MNನಲ್ಲಿ ಸೋತಿರೋ ಕ್ಯಾಂಡಿಡೇಟ್ ಇರಲಿ ಅಥವಾ ಸ್ಥಳೀಯವಾಗಿ ಮುಖಂಡರುಗಳಿರಲಿ, ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಸರ್ಕಾರಿ ನೌಕರರ ಮೇಲೆ ಇವರ ಗದ ಪ್ರಹಾರನ ಮಾಡ್ತಿದ್ದಾರೆ. ಸರ್ಕಾರಿ ನೌಕರರು ಇವ್ರು ಏನು ಹೇಳ್ತಾರೋ ಆ ರೀತಿಯಲ್ಲಿ ಕೆಲಸ ಮಾಡಬೇಕು. ಅವರು ಇಂಡಿವಿಜುವಲ್ ಆಗಿ ಸರ್ಕಾರಿ ನೌಕರರು ಇವತ್ತು ಕೆಲಸ ಮಾಡೋವಂಥ ಪರಿಸ್ಥಿತಿನ ನಿಜವಾಗ್ಲೂ ಇವರು ನಿರ್ಮಾಣ ಮಾಡ್ತಿಲ್ಲ. ಇವ್ರು ಏನು ಹೇಳ್ತಾರೋ ಆ ಕೆಲಸ ಆಗಬೇಕು. ಇವತ್ತು ನೋಡಿ 4 ದಿವಸ ಆಗ್ತಿದೆ ಹೆಚ್ಚು ಕಮ್ಮಿ ಇವತ್ತಿಗೆ, ಇನ್ನೂ ಕೂಡ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಲ್ಲ ಪೊಲೀಸ್ನವರು, ಇನ್ನೂ ಅರೆಸ್ಟ್ ಮಾಡಿಲ್ಲ. ಆ ಅಧಿಕಾರಿ ಈಗಾಗಲೇ ಕಂಪ್ಲೇಂಟು ಕೊಟ್ಟಾಗಿದೆ, ಆದರೆ ಇನ್ನೂ ಅರೆಸ್ಟ್ ಮಾಡಿಲ್ಲ. ಪೊಲೀಸವ್ರು ಏನು ಸಬೂಬು ಹೇಳ್ತಿರೋದು ಕೈಗೆ ಸಿಗ್ತಿಲ್ಲ ಅಂತ. ಯಾವ ಮಟ್ಟಕ್ಕೆ ನೋಡಿ ಆಡಳಿತನ ತೊಗೊಂಡು ಬಂದು ನಿಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು ಅಂದರೆ ತುಂಬ ಅಸಹಾಯಕರಾಗಿ ಇವತ್ತು ಆಳ್ವಿಕೆನ ಮಾಡ್ತಿದ್ದಾರೆ ಅವರು. ಸಿದ್ದರಾಮಯ್ಯನವರು ಮೊನ್ನೆ ಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಯಲ್ಲಿ ಸ್ಟೇಜ್ ಮೇಲೆ ಬೆಳಗಾವಿನಲ್ಲಿ ಒಬ್ಬರು DYSP ರ್ಯಾಂಕಲ್ಲಿರೋ ಒಬ್ಬ ಅಧಿಕಾರಿಗೆ ಕೈ ಎತ್ಕೊಂಡು ಹೊಡೆಯೋಕ್ಕೆ ಹೋಗ್ತಾರೆ. ಇವರುಗಳೇ ಹಿಂಗೆ ಮಾಡಿದ್ರೆ ಇನ್ನು ಕೆಳಗಡೆ ಈ ರಾಜೀವ್ ಗೌಡ ಅಂಥವ್ರು ಇನ್ನೇನು ಮಾಡ್ತಾರೆ? ಅವರು ಇದೇ ಕೆಲಸ ಮಾಡೋದೇ ಅಲ್ವಾ, ಹಿರಿಯ ಹಣ್ಣಿನ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಚಾಳಿ ಇದೆ, ಕಂಡಲ್ಲಿ ಅಧಿಕಾರಿಗಳನ್ನ ಬೈಯೋದು, ಹೊಡೆಯೋಕೆ ಹೋಗೋದು, ಈ ಥರ ಚಾಳಿ ಸರ್ಕಾರದಲ್ಲಿ ಕೂತಿರೋ ಮುಖ್ಯಮಂತ್ರಿಗಳಿಗೆ ಇದೆ. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.